ವೆಲ್ಕಮ್ ಬ್ಯಾಕ್ ಟು ರೈತನ ಹೆಂಡತಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಯಾರಾದರೂ ಫಸ್ಟ್ ಟೈಮ್ ಬಿಗಿನರ್ಸ್ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಹಾಗೆ ನೋಡಿ, ನಾನು ಇವತ್ತು ತಮ್ಮನೇಲಿ ನೋಡಿದರೆ ಗೊತ್ತಾಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ನಿಮಗೆ ಹೇಳ್ತೀನಿ ಅಂತ. ನೋಡಿ, ನಮ್ಮ ಹಳ್ಳಿಯಲ್ಲಿ ನಾನು ಯಾವ ಥರ ಡಿಸೈನ್ ಮಾಡ್ತೀನಿ, ಯಾವ ಡಿಸೈನ್ಗೆ ಎಷ್ಟು ದುಡ್ಡು ತೊಗೋತೀನಿ ಅನ್ನೋದನ್ನು ನಿಮಗೆ ಹೇಳ್ತೀನಿ. ನಾನು ಆಲ್ರೆಡಿ ಇವಾಗ ಮೊನ್ನೆ 2 ದಿನ ಸ್ಟಿಚ್ ಮಾಡಿರುವಂಥ ಒಂದು ಬ್ಲೌಸಸ್ ಇವು. ಈ ಬ್ಲೌಸಸ್ಗೆ ನಾನು ಎಷ್ಟು ದುಡ್ಡನ್ನು ತೊಗೋತೀನಿ, ಯಾವ ಥರ ಡಿಸೈನ್ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಇದು ಒಂದು ಚೌಕ್ ಕೊಳ್ಳ. ಇದಕ್ಕೆ ನಾನು ಸಿಂಗಲ್ಲಾಗಿ ಒಂದು ಸೈಡ್ ಅಷ್ಟೇ ನಾನು ಇದನ್ನು ಡಿಸೈನ್ ಮಾಡಿರುವಂಥದ್ದು. ನೋಡಿ ಯಾವ ಥರ ಬಂದಿದೆ ಅಂತ. ಇದು ವೇರ್ ಮಾಡಿದಾಗಂತೂ ಸೂಪರಾಗಿ ಕಾಣುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಕೂಡ ಒಂದು ಸಾದಾ ಪ್ಲೇನ್ ಬ್ಲೌಸಲ್ಲಿ ಮಾಡಿರುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು. ಇದಕ್ಕೆ ನಾನು ನಮ್ಮೂರಲ್ಲಿ 100 ರೂಪಾಯಿಯನ್ನು ತೊಗೋತೀನಿ, 100 ರೂಪಾಯಿಯನ್ನು ಇದಕ್ಕೆ ತೊಗೋತೀನಿ. ನೋಡಿ, ಇದು ಕೂಡ ಒಂದು ಪ್ಲೇನ್ ಬ್ಲೌಸಲ್ಲಿ ಮಾಡಿರುವಂಥ ಒಂದು ಡಿಸೈನು. ನೋಡಿ, ಈ ಡಿಸೈನು ಈ ಥರ ಇದಕ್ಕೆ ಡಿಸೈನ್ ಮಾಡಿದ್ದೀನಿ. ಈ ಡಿಸೈನಲ್ಲಿ ನಾನು ಈ ಥರ ಒಂದು ಡೋರಿಯನ್ನು ಹಾಕಿದ್ದೀನಿ. ಈ ಥರ ಡಿಸೈನ್ ಮಾಡಿಬಿಟ್ಟು ಇದು ಮಧ್ಯೆ ಮಧ್ಯೆ ಬೀಡ್ಸನ್ನು ಕೂಡ ಹಾಕೋದು ತುಂಬ ಚೆನ್ನಾಗಿ ಕಾಣುತ್ತೆ. ಆದರೆ ಅದು ಲೈನಿಂಗ್ ಬಟ್ಟೆಯಲ್ಲಿ ಸಾರಿ ಮ್ಯಾಚಿಂಗ್ ಇದ್ದರೆ ಅದನ್ನು ಆ ಥರ ಮಾಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅದು. ಇದು ಸಾದಾ ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ನಾನು ಬೀಡ್ಸನ್ನು ಏನೂ ಹಾಕಿಲ್ಲ, ಹಾಗೇ ಮಾಡಿರೋದು. ನೋಡಿ, ಮುಂದ್ಗಡೆ ಭಾಗ ಪೈಪಿಂಗ್ ಮಾಡಿದ್ದೀನಿ. ಎಷ್ಟು ನೀಟಾಗಿ ಬಂದಿದೆ, ಎಷ್ಟು ಫಿನಿಶಿಂಗ್ ಚೆನ್ನಾಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ನಾನು ಮಾಡಿರುವಂಥ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಯಾವುದಾದ್ರೂ ಡಿಸೈನ್ ಬೇಕಾಗಿದ್ದರೆ ಹೇಳಿ, ಖಂಡಿತವಾಗ್ಲೂ ನಿಮಗೆ ಆ ಡಿಸೈನ್ಗಳನ್ನು ತೋರಿಸೋಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ, ನಮ್ಮ ಹಳ್ಳಿಯಲ್ಲಿ ನಾನು ಸಾದಾ ಬ್ಲೌಸಿಗೆ ಎಷ್ಟು ತೊಗೋತೀನಿ ಅಂತ ನಿಮಗೆ ಹೇಳ್ತೀನಿ. ನೋಡಿ, ಈ ಬ್ಲೌಸ್ಗೆ ಕೂಡ ನಾನು 100 ರೂಪಾಯಿಯನ್ನು ತೊಗೊಳ್ಳೋದು. ನೋಡಿ, ಇದು ಒಂದು ನಾರ್ಮಲ್ ಸಾದಾ ಪ್ಲೇನ್ ಬ್ಲೌಸು. ಈ ಪ್ಲೇನ್ ಬ್ಲೌಸಿಗೆ ನಮ್ಮ ಊರಲ್ಲಿ ನಾವು 60 ರೂಪಾಯಿಯನ್ನು ತೊಗೋತೀವಿ. ನಮ್ಮ ಹಳ್ಳಿಯಲ್ಲಿ 60 ರೂಪಾಯಿ ತೊಗೋದು. 60 ರೂಪಾಯಿನ ಜಾಸ್ತಿ ಅಂತಾರೆ ನಮ್ಮ ಹಳ್ಳಿಯಲ್ಲಿ. ಅದೇ ಸಿಟಿ ಕಡೆ ಆದರೆ 200 ರೂಪಾಯಿಗಿಂತ ಕಡಿಮೆ ತೊಗೊಳ್ಳೋದಿಲ್ಲ. ಬಟ್ ಆದರೆ ನಮ್ಮ ಹಳ್ಳಿಯಲ್ಲಿ 60 ರೂಪಾಯಿ ಕೊಡೋದಕ್ಕೆ ಜಾಸ್ತಿ ಆಯಿತು ಅಂತಾರೆ. ಬಟ್ 60 ರೂಪಾಯಿನ ನಮ್ಮ ಹಳ್ಳಿ ಕಡೆಯಲ್ಲಿ ನಾವು ಈ ಸಾದಾ ಪ್ಲೇನ್ ಬ್ಲೌಸಿಗೆ ತೊಗೊತೀನಿ. ಯಾರಾದರೂ ಹಳ್ಳಿಯವರಾಗಿದ್ದರೆ ನಿಮ್ಮೂರಲ್ಲಿ ನೀವು ಎಷ್ಟು ತೊಗೋತೀರಾ ದುಡ್ಡು ಅನ್ನೋದನ್ನು ನನಗೆ ಖಂಡಿತವಾಗ್ಲೂ ತಿಳಿಸಿ. ಇದು ಕೂಡ ಪ್ಲೇನ್ ಬ್ಲೌಸಲ್ಲಿ ಮಾಡಿರುವಂಥ ಒಂದು ಡಿಸೈನ್ಸ್ ಇವು. ನೋಡಿ, ಈ ಡಿಸೈನ್ಗೆ ನಾನು ಈ ಥರ ಮಧ್ಯೆ ಮಧ್ಯೆ ಇದು ಬಂದಿದೆ, ಇಲ್ಲಿ ಈ ಥರ ಬೀಡ್ಸ್ಗಳನ್ನು ಹಾಕಿದ್ದೀನಿ. ಇದರ ಒಂದು ವಿಡಿಯೋನ ಹಾಕಿದ್ದೀನಿ, ನೋಡಿ. ಯಾರಾದರೂ ನೋಡಲಿಲ್ಲ ಅಂದರೆ ಅದನ್ನು ನೋಡಿ ಹೇಗಿತ್ತು ಅಂತ ಹೇಳಿ ನೋಡಿ, ಈ ಡಿಸೈನ್ ಹೇಗೆ ಬಂದಿದೆ ಅಂತ ನೋಡಿ. ಇದನ್ನು ಹಾಕ್ಕೊಂಡಾಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ತುಂಬ ಈ ಮಧ್ಯೆ ಮಧ್ಯೆ ಬೀಡ್ಸ್ಗಳನ್ನು ಹಾಕಿರುವಂಥದ್ದು ಮತ್ತು ಈ ಥರ ಒಂದು ಕಾಣಿ ಕಾಣಿಸುತ್ತಲ್ಲ, ಇದರಿಂದ ವೇರ್ ಮಾಡಿದಾಗ ತುಂಬ ಅಂದರೆ ತುಂಬ ಒಂದು ಒಳ್ಳೆಯ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾನು ಈ ಡಿಸೈನಿಗೆ ನಮ್ಮ ಹಳ್ಳಿಯಲ್ಲಿ ಇದಕ್ಕೆ ನಾನು 150 ರೂಪಾಯಿಯನ್ನು ಇದಕ್ಕೆ ತೊಗೋತೀನಿ. ಇದು ಒಂದು ಸೈಡ್ ರೌಂಡ್ ಶೇಪಲ್ಲಿ ಬರುತ್ತೆ, ಒಂದು ಸೈಡ್ ಚೌಕ್ ಶೇಪಲ್ಲಿ ಬರುತ್ತೆ. ಇದು ರೌಂಡ್ ಶೇಪ್ ಮತ್ತು ಚೌಕ್ ಶೇಪ್. ಇದು ರೌಂಡ್ ಶೇಪ್ ಬಂದಲ್ಲಿ ನಾನು ಈ ಥರ ಒಂದು ಕ್ರಾಸ್ ಆಗಿ ಡಿಸೈನ್ ಮಾಡಿರೋದು. ಒನ್ ಸೈಡ್ ಡಿಸೈನ್ ಅಂತಾರೆ ಇದಕ್ಕೆ, ಒನ್ ಸೈಡ್ ಡಿಸೈನ್ ಇದು. ಇದು ತುಂಬ ಅಂದರೆ ಹಾಕೊಂಡಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ಒಂದು ಡಿಸೈನ್ಗೆ ನಾನು ಈ ಥರ ಒಂದು ಪಫ್ ಸ್ಲೀವನ್ನು ಇಟ್ಟಿದ್ದೀನಿ. ಹೇಗೆ ಬಂದಿದೆ ಅಂತ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಇದು ಹಾಕ್ಕೊಂಡಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಯಾರಿಗಾದರೂ ಬೇಕಾದ್ರಿಗೆ ಇದ್ದರೆ ಹೇಳ್ರಿ, ಈ ಥರ ಒಂದು ಸ್ಲೀವ್ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಬೇಕಾಗಿದ್ದರೆ ಹೇಳಿ, ಖಂಡಿತವಾಗ್ಲೂ ನಿಮಗೆ ತೋರಿಸ್ಕೊಡ್ತೀನಿ. ಮುಂದ್ಗಡೆ ಭಾಗ ಇದಕ್ಕೆ ಪೈಪಿಂಗನ್ನು ಮಾಡಿದ್ದೀನಿ. ಹಿಂದ್ಗಡೆ ಭಾಗ ಈ ಥರ ಒಂದು ಡಿಸೈನನ್ನು ಮಾಡಿದ್ದೀನಿ. ಇದಕ್ಕೆ ನಮ್ಮ ಹಳ್ಳಿಯಲ್ಲಿ ನಾನು 100 ರೂಪಾಯಿಯನ್ನು ತೊಗೋತೀನಿ. ಇದು ನಮ್ಮ ಹಳ್ಳಿ ಕಡೆ ಒಂದು ಮಗ್ಗಿ ಡಿಸೈನ್ ಅಂತಲೂ ಕರೀತಾರೆ. ಈ ಒಂದು ಮಗ್ಗಿ ಡಿಸೈನು ಮಾಡಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಬಟ್ ಆದರೆ ಒಂದು 100-150 ರೂಪಾಯಿ ಕೊಡೋದು ಜಾಸ್ತಿ ಇದು. ಯಾಕಂದರೆ ತುಂಬ ಟೈಮ್ ಹಿಡಿಯುತ್ತೆ ಇದು ಮಗ್ಗಿ ಮಾಡಲಿಕ್ಕೆ. ಮತ್ತು ಈ ಥರ ಒಂದು ಬೀಡ್ಸ್ಗಳನ್ನು ನಾವು
ಹಾಕಲಿಕ್ಕೆ ತುಂಬ ಟೈಮ್ ಉಳಿಯುತ್ತೆ. ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ, ನಮ್ಮ ಹಳ್ಳಿಯಲ್ಲಿ ಇಷ್ಟೇ ಜಾಸ್ತಿ ಕೊಡೋದು. ನೋಡಿ ಇದು ಕೂಡ ಹೇಗೆ ಬಂದಿದೆ ಅಂತ ಹೇಳಿ ಇದ್ರದ್ದು ಕೂಡ ಒಂದು ವಿಡಿಯೋ ಹಾಕಿದ್ದೀನಿ, ನೋಡಿ. ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನ ನೋಡಿ. ಫಸ್ಟ್ ಟೈಮ್ ಯಾರಾದರೂ ಬಿಗ್ನರ್ಸ್ ಇದ್ದರೆ ಕಲ್ತ್ಕೊಳ್ಳಿ. ಇದಕ್ಕೆ ಒಂದು 120 ರೂಪಾಯಿಯನ್ನು ನಾನು ಚಾರ್ಜ್ ಮಾಡ್ತೀನಿ. ಇಲ್ಲಿ ಒಂದು ಕೂಡ ಪ್ಲೇನ್ ಬ್ಲೌಸಲ್ಲಿ ಡಿಸೈನ್ ಮಾಡಿರುವಂಥದ್ದು. ಇದು ಕೂಡ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ನೋಡಿ ಹೇಗೆ ಬಂದಿದೆ ಅಂತ. ಇದು ಕೂಡ ಈ ಥರ ಒಂದು ಡಿಸೈನನ್ನು ಮಾಡಿದ್ದೀನಿ. ಇದಕ್ಕೂ ಕೂಡ ಅರ್ಬಿ ಜಾಸ್ತಿ ಬೇಕಾಗುತ್ತೆ. ಬಟ್ಟೆ ಸಾಕ್ತಿಲ್ಲ ಅಂತ ಬ್ಯಾಕ್ ಸೈಡಲ್ಲಿ ಬೇರೆ ಬಟ್ಟೆಯನ್ನು ಅಟ್ಯಾಚ್ ಮಾಡಿದ್ದೀನಿ ಇದಕ್ಕೆ. ಮತ್ತು ಈ ಥರ ಒಂದು ಡೋರಿ ಕಸಿ ಈ ಥರ ಮಾಡಿಬಿಟ್ಟು ಇದಕ್ಕೆ ಈ ಮಧ್ಯದಲ್ಲಿ ಬೀಡ್ಸನ್ನು ಹಾಕಿದ್ದೀನಿ. ನೋಡಿ ಹೇಗೆ ಬಂದಿದೆ ಅಂತ. ಇದು ಕೂಡ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೂ ಕೂಡ ಮುಂದ್ಗಡೆ ಸೈಡಲ್ಲಿ ನಾನು ಪೈಪಿಂಗನ್ನು ಮಾಡಿದ್ದೀನಿ, ಹಿಂದ್ಗಡೆನೂ ಕೂಡ ಪೈಪಿಂಗ್ ಮಾಡಿದ್ದೀನಿ. ಬಟ್ ಅದು ಹಿಂದ್ಗಡೆ ಬ್ಯಾಕ್ ಸೈಡಲ್ಲಿ ನಾನು ಈ ಥರ ಡಿಸೈನನ್ನು ಮಾಡಿದ್ದೀನಿ. ಇದಕ್ಕೆ 120 ರೂಪಾಯಿ ತೊಗೋತೀನಿ ನಮ್ಮೂರಲ್ಲಿ. ನಾನು ಇದಕ್ಕೆ ನಮ್ಮ ಹಳ್ಳಿಯಲ್ಲಿ. ನೀವು ಬೇರೆಯವರಾಗಿದ್ದರೆ ಬೇರೆ ಹಳ್ಳಿಯವರು ನೀವು ಯಾವ ಡಿಸೈನಿಗೆ ಎಷ್ಟು ತೊಗೋತೀರ ಅನ್ನೋದು ನನಗೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನಂತೂ ಈ ಥರ ಡಿಸೈನ್ಸ್ಗೆಲ್ಲ ಇಷ್ಟು ದುಡ್ಡನ್ನು ಚಾರ್ಜ್ ಮಾಡ್ತೀನಿ ಇಲ್ಲಿ ನಮ್ಮೂರಲ್ಲಿ. ನೋಡಿ ಇದು ಕೂಡ ಥ್ರೆಡ್ ವರ್ಕ್ ಬ್ಲೌಸ್ ಅಂತಲೇ ಹೇಳ್ಬೋದು. ಈ ಥ್ರೆಡ್ ವರ್ಕ್ ಬ್ಲೌಸಿಗೆ ನಾನು ಎಷ್ಟು ದುಡ್ಡನ್ನು ತೊಗೋತೀನಿ ಅಂತಂದರೆ ಇದಕ್ಕೆ 150 ರೂಪಾಯಿ ತೊಗೊತೀನಿ. ಈಗ ಸಿಂಗಲ್ ಲೈನ್ ಆದರೆ 100 ರೂಪಾಯಿ ತೊಗೋತೀನಿ. ಬಟ್ ಇದು ಡಬಲ್ ಲೈನ್ ಬರುತ್ತೆ ಮತ್ತು ತುಂಬ ಟೈಮ್ ಹಿಡಿಯುತ್ತೆ. ಮತ್ತು ಅದರಲ್ಲಿ ಮಧ್ಯೆ ಕೂಡ ಒಬ್ಬರು ಕೆಲವೊಂದು ಬ್ಲೌಸ್ಗೆಲ್ಲ ಬೀಡ್ಸನ್ನು ಹಾಕಿದ್ದೀನಿ. ಇವರು ಬೀಡ್ಸ್ ಬೇಡ ಅಂತ ಹೇಳಿದ್ರು. ನಾನು ಬೀಡ್ಸನ್ನು ಹಾಕಿಲ್ಲ, ಥ್ರೆಡ್ ಮಾತ್ರ ಹಾಕಿದ್ದೀನಿ. ಇದು ಕೂಡ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಡಬಲ್ ಸ್ಟೆಪ್ ಥ್ರೆಡ್ ವರ್ಕ್. ಇದು ಹೇಗೆ ಬಂದಿದೆ ಅಂತ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನೋಡಿ, ಸಪೋರ್ಟ್ ಮಾಡಿ ಅಂತ ಮತ್ತೆ ಕೇಳ್ತಾ ಇದ್ದೀನಿ. ನಾವು ಹಾಕುವಂಥ ಮುಂದೆ ಒಳ್ಳೆಯ ವಿಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಇದು ಒಂದು ಕೂಡ ಸ್ಟಾರ್ ಡಿಸೈನ್ ಅಂತ ಕರೀತಾರೆ ಇದಕ್ಕೆ, ಸ್ಟಾರ್ ನೆಕ್ ಅಂತ. ಇದು ಕೂಡ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಈ ನೆಕ್ ವೇರ್ ಮಾಡಿದಾಗ ತುಂಬ ಚೆನ್ನಾಗುತ್ತೆ. ಈ ಮಧ್ಯದಲ್ಲಿ ಒಂದು ಬೀಡ್ಸನ್ನು ಅಥವಾ ಒಂದು ಬಟನ್ಸ್ ಏನಾದರೂ ಹಾಕ್ಬೋದು. ಬಟ್ ನಾನು ಇನ್ನೇನು ಹಾಕಿಲ್ಲ, ಹಾಕ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಒಂದು ಬಟನ್ಸನ್ನು ಹಾಕಿ ಬುಕ್ ಮಾಡಿದರೆ. ನೋಡಿ ಇದು ಕೂಡ ಮುಂದ್ಗಡೆ ಭಾಗ ಪೈಪಿಂಗನ್ನು ಮಾಡಿದ್ದೀನಿ. ನೋಡಿ ಹೇಗೆ ಬಂದಿದೆ ಅಂತ. ಒಂದೇ ಒಂದು ಲೈನಿಂಗ್ ಬ್ಲೌಸನ್ನು ಹೊಂದಿದ್ದೆ. ಬಟ್ ಯಾವ ಲೈನಿಂಗ್ ಬ್ಲೌಸನ್ನು ಹೊಂದಿಲ್ಲ, ಯಾವ ಪ್ಲೇನ್ ಬ್ಲೌಸ್ ಇತ್ತು ಒಂದಿಬ್ಬರದು. ಬಟ್ ಅವದನ್ನೇ ಫಿನಿಶ್ ಮಾಡಿದ್ದೀನಿ. ಬಟ್ ಇದು ಒಂದೇ ಬ್ಲೌಸನ್ನು ಹೊಂದಿದ್ದು. ಈ ಥರ ಒಂದು ಡಿಸೈನ್ಸು ಕೂಡ ನಾನು ಎಷ್ಟು ದುಡ್ಡು ತೊಗೋತೀನಿ ಅಂತ ನಿಮಗೆ ತೋರಿಸ್ಬೇಕು ಅಂತ ಈ ಬ್ಲೌಸನ್ನು ತೋರಿಸ್ತಾ ಇದ್ದೀನಿ. ನೋಡಿ ಹೇಗೆ ಬಂದಿದೆ ಅಂತ ಹೇಳಿ. ಯಾವ ಥರ ಮಾಡಿದ್ದೀನಿ ಡಿಸೈನ್ ಅಂತ ನೋಡಿ. ಇದಕ್ಕೊಂದು ಪಫ್ ಸ್ಲೀವ್ ಕೊಟ್ಟಿದ್ದೀನಿ. ಸೀರೆ ಈ ಥರ ಗ್ರೀನ್ ಕಲರ್ ಇರೋದ್ರಿಂದ ನಾನು ಈ ಥರ ಇದು ಸ್ಲೀವ್ಗೆ ನಾನು ಗ್ರೀನ್ ಕಲರ್ ಪಫ್ ಸ್ಲೀವನ್ನು ಮಾಡಿದ್ದೀನಿ, ಡಿಸೈನ್ ಮಾಡಿದ್ದೀನಿ. ನೋಡಿ ಹೇಗೆ ಬಂದಿದೆ ಅಂತ ಹೇಳಿ. ಈ ಥರ ಸ್ಲೀವ್ ನಿಮಗೆ ಯಾರಾದರೂ ಹೊಲಿಬೇಕು ಅಂದ್ಕೊಂಡ್ರೆ ಬೇಕಾಗಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಥರ ಡಿಸೈನ್, ಈ ಥರ ಪಫ್ ಸ್ಲೀವ್ನ ಖಂಡಿತವಾಗ್ಲೂ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಎರಡನ್ನೂ ತೋರಿಸ್ಕೊಡ್ತೀನಿ ನಿಮಗೆ ನಾನು. ಬ್ಯಾಕಲ್ಲಿ ಯಾವ ಥರ ಡಿಸೈನ್ ಮಾಡಿದ್ದೀನಿ ಅಂತ. ಈ ಥರ ಇದಕ್ಕೆಲ್ಲ ಪೈಪಿಂಗನ್ನು ಕೊಟ್ಟಿದ್ದೀನಿ. ನೋಡಿ ಹೇಗೆ ಬಂದಿದೆ ಅಂತ. ವೇರ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಆದರೆ ಇಷ್ಟು ಚೆನ್ನಾಗಿ ನಾವು ಡಿಸೈನ್ ಮಾಡಿದ್ರು ಜಾಸ್ತಿ ಅಮೌಂಟ್ ಏನು ಕೊಡೋದಿಲ್ಲ ಈ ಹಳ್ಳಿಯಲ್ಲಿ. ಇದಕ್ಕೆ ನಾನು 350 ರೂಪಾಯಿಯನ್ನು ಚಾರ್ಜ್ ಮಾಡ್ತೀನಿ. ನೋಡಿ ಈ ಥರ ಒಂದು ಡೋರಿ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಕಾಣುತ್ತೆ ಅದು ಡೋರಿ ಕೂಡ. ನೋಡಿ ನಾನು ಎಲ್ಲ ತೋರಿಸಿರುವಂಥ ಡಿಸೈನ್ಸ್ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಸಪೋರ್ಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ನೋಡಿ ನಾನು ಹಾಕಿ ತೋರಿಸಿರುವಂಥ ಮಾಡಿರುವಂಥ ಒಂದು ಡಿಸೈನ್ಸ್ ಯಾರಿಗೆಲ್ಲ ಇಷ್ಟ, ಯಾವ ಡಿಸೈನ್